ವಿಧಿ ಅನ್ನೋದು ಎಷ್ಟು ಕ್ರೂರಿ ನೋಡಿ ಸಾವು ಯಾವ ರೀತಿ ಬರುತ್ತೆ ಅಂತ ನಮ್ಗೆ ಕಲ್ಪನೆ ಕೂಡ ಬರಲ್ಲ. ಹೊಸಕೋಟೆ ಮತ್ತು ದಾಬಸ್ಪೇಟೆ ನಡುವಿನ ಹೈವೇಲಿ ಇಷ್ಟೊಂದು ಭಯಂಕರ ಆಕ್ಸಿಡೆಂಟ್ ಆಗಿದೆ. ಇದು ಬೆಳಗ್ಗೆ 3 ಗಂಟೆಗೆ 6 ಜನ ಹುಡುಗರು ಮಹೀಂದ್ರಾ XUV700 ಕಾರ್ ತಗೊಂಡು ದೇವನಹಳ್ಳಿ ಕಡೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾರೆ. ತುಂಬಾನೇ ಸ್ಪೀಡಲ್ಲಿ ಇರುತ್ತೆ ಕಾರ್ ಅಂತ ಅವ್ರಿಗೆ ಯೋಚನೆ ಕೂಡ ಬರ್ಲಿಕ್ಕಿಲ್ಲ ಇಷ್ಟೊಂದು ಸ್ಪೀಡಲ್ಲಿ ಇದೆ ಕಾರ್ ಅಂತ. ಅದೇ ಒಂದು ರೋಡಲ್ಲಿ ಒಬ್ಬ ಹುಡುಗ ಅವನ ನೈಟ್ ಶಿಫ್ಟ್ ಕೆಲಸ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತಾನೆ. ಫಸ್ಟ್ ಇವರು ಸ್ಪೀಡಲ್ಲಿ ಫಸ್ಟ್ ಬೈಕಿಗೆ ಡಿಕ್ಕಿ ಹೊಡಿತಾರೆ. ಅದೇ ಒಂದು ಸ್ಪೀಡಲ್ಲಿ ಸ್ವಲ್ಪ ಮುಂದ್ಗಡೆನೆ ಒಂದು ಕ್ಯಾಂಟರ್ ಹೋಗ್ತಾ ಇರುತ್ತೆ. ಆ ಒಂದು ಕ್ಯಾಂಟರ್ಗೆ ಹೋಗ್ಬಿಟ್ಟು ಡಿಕ್ಕಿ ಹೊಡಿತಾರೆ. ತುಂಬಾನೇ ಸ್ಪೀಡಲ್ಲಿತ್ತು ಕಾರಂತೂ ಚಿಂದಿ ಚಿಂದಿ ಆಗ್ಬಿಡುತ್ತೆ. ಮತ್ತೆ ಕ್ಯಾಂಟರದ್ದು ಪಾರ್ಟ್ಸ್ ಟೈರ್ ಕೂಡ ಆ ಕಡೆ ಈ ಕಡೆ ಬಿದ್ದಿರುತ್ತೆ. ಸ್ಥಳದಲ್ಲೇ ಕಾರ್ನ 6 ಜನ ಹುಡುಗರು ಮತ್ತೆ ಈ ಬೈಕ್ ಹುಡುಗ ಸಾವನ್ನಪ್ಪಿದ್ದಾರೆ. ಇಷ್ಟೊಂದು ಸ್ಪೀಡ್ ಓಡಿಸೋಗಿನ್ನ ಮುಂಚೆ ಒಂದು ಸಾರಿ ನಿಮ್ಮ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ. ಹಿಂದ್ಗಡೆ ನಿಮ್ಮ ಫ್ಯಾಮಿಲಿ ಇದೆ, ನಿಮ್ಮನ್ನೇ ನಂಬಿಕೊಂಡು ಇವತ್ತು ನಿಮ್ಮ ಫ್ಯಾಮಿಲಿ ಬದುಕ್ತಾ ಇರುತ್ತೆ. ಆ ಒಂದು ಏನ ಕಾರ್ನ ಹುಡುಗ ಇದ್ದ ಅವನ ಮನೆಯಲ್ಲಿ ಕೂಡ ತಿಳಿಸಿರ್ಲಿಲ್ಲ ಕಾರ್ ತಗೊಂಡು ನಾನು ಹೋಗ್ತಾ ಇದ್ದೀನಿ ಅಂತ. ಯಾರೀ ಬೈಕ್ ಹುಡುಗ ಇದ್ದ ಅವನ ತಾಯಿಗೆ ಕಣ್ಣು ಕೂಡ ಕಾಣಿಸಲ್ಲ. ಈ ಹುಡುಗನೇ ಅವನ ತಾಯಿಗೆ ನೋಡ್ಕೊಳ್ತಾ ಇದ್ದ. ಇಂಥ ಒಂದು ಘಟನೆ ನಡೆದಿದೆ. ಅದಕ್ಕೆ ಎಲ್ಲರೂ ಸ್ಪೀಡ್ ಓಡಿಸೋಕ್ಕಿಂತ ಮುಂಚೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ ಅಂತ ಎಲ್ಲರಿಗೆ ಹೇಳೋದು. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಇಂಥ ವಿಷಯ ಎಲ್ಲರಿಗೂ ಗೊತ್ತಾಗಲಿ.